subscribe, like and share. And if there is anything, please let me know in the comments. Hi guys, welcome back to my channel. So ivattu we'll do liquid diet because as you know my birthday was there. ತುಂಬ ತಿಂದಿದ್ದೀನಿ. ಐ ವೇಟ್ ಸೋ ಮಚ್ ಆ್ಯಂಡ್ 250 grams ಆಫ್ ಕೇಕ್ ನಾನು ಒಬ್ಬಳೇ ತಿಂದಿದ್ದೀನಿ. ಸೊ ವಾಟ್ ಎವರ್ ಐ ವಾಸ್ ಡೂಯಿಂಗ್ ಫ್ರಮ್ ಪಾಸ್ಟ್ ಡೇಸ್ ಇಟ್ ಗಾಟ್ ಬ್ರೇಕ್ ಆ್ಯಂಡ್ ದೆನ್ ಐ ಹ್ಯಾವ್ ಟು ಸ್ಟಾರ್ಟ್ ನ್ಯೂ. ಸೊ ಇವಾಗ ಹೊಸದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಲೆಟ್ ಮೀ ಡೂ ಲಿಕ್ವಿಡ್ ಡಯಟ್ ಫಾರ್ 1 day. So it will be helpful for my body and for me to start. And one more thing. Liquid diet ನಾನು ಯಾವಾಗಲೂ ಮಾಡಲ್ಲ. I won't do it, but I suggest you not to try, but I'm doing it for myself. ನೀವೇನಾದ್ರು ತಿನ್ನಿ ಸ್ವಲ್ಪ ಅಟ್ಲೀಸ್ಟ್. ನಾನು ಏನಕ್ಕೆ ಲಿಕ್ವಿಡ್ ಡಯಟ್ ಮಾಡ್ತಿದ್ದೀನಿ ಅಂತಂದರೆ, ಫಸ್ಟ್ ಐ ಹ್ಯಾವ್ ಪೀರಿಯಡ್ಸ್. ವೆನ್ ಐ ಆಮ್ ಆನ್ ಪೀರಿಯಡ್ಸ್ I won't feel like eating food, so I try to keep it simple. ನನ್ನ ಬಾಡಿ ಆಗಿದೆ. So you have to think about your body too, so just a caution. Don't spoil your health, please. Health is very important. So ಏನೇ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಥಿಂಕ್ ಆ್ಯಂಡ್ ಡೂ. ಓಕೆ, ಸೊ ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ಗಂಜಿ ಅಂತ. ಇದು ಆ್ಯಕ್ಚುಲಿ ನಮ್ಮಮ್ಮ ನನಗೆ ಮಾಡಿಕೊಡ್ತಿದ್ರು, ಬಟ್ ಯಾ, ಸೊ ಶಿ ಹ್ಯಾಸ್ ಗಿವನ್ ಮೀ ಇನ್ ಅ ಕವರ್. ಇಫ್ ಯು ರಿಮೆಂಬರ್ ಇನ್ ಮೈ ಲಾಸ್ಟ್ ಬ್ಲಾಗ್ಸ್ ಹ್ಯಾವ್ ಶೋನ್ ಯು, ಇಫ್ ಯು ವಾಂಟ್ ಟು ಆರ್ಡರ್ ಯು ಕ್ಯಾನ್ ಆರ್ಡರ್. ಬಟ್ ಇವಾಗ ನಾನು ನಿಮಗೆ ಅದನ್ನು ಗ್ರೈಂಡ್ ಮಾಡಿರೋ ತೋರಿಸಲ್ಲ. ಅದ್ರಲ್ಲಿ ಏನೇನಿದೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ನಾವು ತಿನ್ಬೋದು. ಓಕೆ, ಐ ಶೋ ಯು ದ್ಯಾಟ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಲಿಕ್ವಿಡ್ ಡಯಟ್ ಅಂದರೆ ಬರೀ ನೀರು ಕುಡ್ಕೊಂಡಿರೋದು, ಜ್ಯೂಸ್ ಕುಡ್ಕೊಂಡಿರೋದಲ್ಲ. ಜ್ಯೂಸ್ ಇಸ್ ವೆರಿ 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 ಬ್ಯಾಡ್. ಒನ್ ಮೋರ್ ಥಿಂಗ್, juice is something that you can have it, but you should not make it a habit because juice will produce sugar. Okay, so now let me start it. What is there in that first? And ನಾನು ಈ ಜ್ಯೂಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂತಂದರೆ ಐ ಕ್ಯಾನ್ ಡೂ ಅ ಡಿಫ್ರೆಂಟ್ ವಿಡಿಯೋ ಫಾರ್ ಇಟ್, ಬಿಕಾಸ್ ಇಟ್ ಯು ಹ್ಯಾವ್ ಟು ನೋ ಅಬೌಟ್ ಇಟ್. ಆಯಿತಾ? ನಾನು ಲಿಕ್ವಿಡ್ ಡಯಟ್ ಮಾಡ್ತೀನಿ, ನಾನು ಜ್ಯೂಸ್ ಕುಡ್ಕೊಂಡಿರ್ತೀನಿ ದಿನ ಪೂರ್ತಿ, ಅಥವಾ ನಾನು ನೀರು ಕುಡ್ಕೊಂಡಿರ್ತೀನಿ ದಿನ ಪೂರ್ತಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಲಿಕ್ವಿಡ್ ಡಯಟ್ ಅಂದರೆ ನೀವು ಪ್ರಾಪರಾಗಿ ಫುಡ್ ಇಂಟೇಕ್ ಮಾಡಬೇಕು. ಜಸ್ಟ್ ದ್ಯಾಟ್ ಸಾಲಿಡ್ ಫುಡ್ ನೀವು ತಿಂದರೆ ಇಟ್ ವೋಂಟ್ ಡೈಜೆಸ್ಟ್ ಫಾಸ್ಟ್ ಅಲ್ವಾ? ಅದಕ್ಕೆ ವಿ ವಿಲ್ ಹ್ಯಾವ್ ಲಿಕ್ವಿಡ್ ಡಯಟ್ ಅಂತ ಹೇಳಿದ್ದು. ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ನಾಟ್ ಹ್ಯಾವಿಂಗ್ ಎನಿಥಿಂಗ್ ಟುಡೇ. ಐ ವಿಲ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕ್ಯಾನ್ ಸಿ ಇಟ್. ಸೊ ಯು ಹ್ಯಾವ್ ಸೀನ್ ದಿಸ್. ಸೊ ನಾನು ಒಂದು ದೊಡ್ಡ ಸೌಟಷ್ಟು ತೊಗೊಳ್ತೀನಿ. ಓಕೆ, ಐ ಥಿಂಕ್ ದಿಸ್ ಇಸ್ ಅನಫ್. ದಿಸ್ ಇಸ್ ನೀಡೆಡ್ ಆ್ಯಕ್ಚುಲಿ. ಇಷ್ಟು ಓಕೆ. ಐ ಥಿಂಕ್ ಐ ವಿಲ್ ಶೋ ದಿಸ್. ಒಂದು ಚಿಕ್ಕ ಜಾರ್ ತೊಗೊಳ್ತೀನಿ. ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಈಗ. ಓಕೆ, ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಪ್ರಾಪರ್ ಪೇಸ್ಟ್ ಆಗಬೇಕು. See? It has done. So for this, that smell is very good. I'm telling you, so good. This what I do is I'll put ragi, this Vijay Gold's ragi flour. So ragi is very important. Even bislige, it's so hot. You have to have a little bit of ragi every day, so your body will be cool. Aita. So I'm just going to add a little bit for the taste and okay, I think 2-3 spoons I'll add, and again we'll grind like 2-3 seconds. 2-3 seconds, that's it. What I do is, for this I'm going to add 1 cup of water.
before, and then I mixed it. Okay, for this only I mix. ಸುಮ್ಮ 22 ಪಾತ್ರೆ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. I've added 1 spoon of it and then ಚಂದ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲೇ. ಒಂದ್ಸರಿ ಗ್ರೈಂಡ್ ಮಾಡಿಬಿಟ್ಟಿದ್ದೆ, ಆಚೆಲ್ಲ ಬಂದ್ಬಿಟ್ಟಿತ್ತು. ಲೆಟ್ ಮೀ ಡೂ ಲೈಕ್ ದಿಸ್. ಓಕೆ, ಸಿ ಇಟ್ಸ್ ಡನ್. ಒಂದು ಚೂರು ಇರುತ್ತೆ, ಏನು ಮಾಡಲ್ಲ. ಬಟ್ ಈ ಥರ ಮಾಡ್ಕೊಂಡು ಗೊತ್ತಾ 20 ಸರಿ ಮಾಡ್ತಾ ಇದಕ್ಕಾಗಿ. ಸಿ ಈ ಥರ ಎಲ್ಲ ಮಾಡ್ಕೊಳ್ತೀನಿ ಮುಚ್ಚಿ ಥರ. ಓಕೆ, ಇಸ್ಕೊಂಬಿಡೋಣ ಸ್ವಲ್ಪ. ಚೆನ್ನಾಗಿರಲ್ಲ. So it's properly done now. ನೀವು ನೋಡ್ಬೋದು, it's properly done. Okay, now so ಇದಕ್ಕೆ I'm taking 1 glass of water. ಚಂದ ಬಾಯ್ಲ್ ಆಗಬೇಕು. It has to boil. This can be seen. Yeah. So it's like boil. It's a proper boil ಆಗ್ತಿದೆ. We'll add this now. And then we'll adding, you have to mix it too. ಇಲ್ಲ ಅಂದರೆ ಗಟ್ಟಿ ಆಗ್ಬಿಡುತ್ತೆ. I'll put little bit of water so that it will irodhanalla we can take it off. Good. So we cannot waste this alva, it is costly. Black rice is costly. So again I'm adding some water and then it's actually agogide. You can see it. Let me do this. Okay, see, it's done. So I make it low and then I mix it like this. See the density. ಅಂದರೆ ಎಷ್ಟು ಗಟ್ಟಿ ಇದೆ ಅಲ್ಲ, ನೈಸ್. ಹಾಂ, ಸಿ ಆಗಿದೆ. ಇನ್ನೊಂದು ಚೂರು ನೀರು ಹಾಕೋಣ, ಸ್ವಲ್ಪ ಬೇಯಬೇಕು. ಓಕೆ, ಉಪ್ಪು ಮಾಡ್ತೋಗ್ಬಿಟ್ಟೆ. To add little bit of salt too, and I'm having 1 teaspoon of salt. ಉಪ್ಪದೇನು ಪ್ರಾಬ್ಲಮ್ ಇಲ್ಲ ನಮಗೆ, ಉಪ್ಪು ಜಾಸ್ತಿ ಆಗುತ್ತೆ ಅಷ್ಟೇ. ಸೊ yeah, it's done now. Getting done. ಸ್ವಲ್ಪ ಬೇಯಬೇಕು, ಸ್ವಲ್ಪ 1 ನಿಮಿಷ. ಯಾಕಂದರೆ ರಾಗಿ ಅಂತ ಅಂದರೆ ನೀವು ಸುಮ್ಮನೆ ಹಾಕಿ ಬಿಟ್ಬಿಡ್ಬೋದು. ಇದೊಂದು ಸ್ವಲ್ಪ ಖಾರ ಅನಿಸುತ್ತೆ, ಸೊ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿದೆ ತುಂಬ. ಈಗ ನೋಡಿ ನೀರು ಮಾಡಿಕೊಂಡೆ, ಚೆನ್ನಾಗಿ ಕುದಿಬೇಕು. ಸ್ಟಾರ್ಟಿಂಗಲ್ಲೇ ನೀರು ಹಾಕ್ಬೋದಿತ್ತು,
ಬಟ್ ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ಅಂತ ಭಯ ಇತ್ತು, ಅದಕ್ಕೆ ಹಾಕಲಿಲ್ಲ. ಬಟ್ ಇವಾಗಲೂ ಜಾಸ್ತಿ ನೀರಾಯಿತು. ಬಟ್ ಏನಿದೆ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ, ಸರಿ ಹೋಗುತ್ತೆ. ಇದೊಂದು ಸ್ವಲ್ಪ ನನಗಿದೊಂದು ಸ್ವಲ್ಪ ಸ್ಪೈಸಿ ಥರ ಇರೋಕ್ಕಲ್ಲ, ಸೊ ಅದಕ್ಕೆ ಇಷ್ಟ. ಇದಾಗಲಿ, ತುಂಬ ಹೈಯಲ್ಲಿ ಇಡಬೇಡಿ, ಸೀದೋಗ್ಬಿಡುತ್ತೆ ಕೆಳಗಡೆ. ಲೋವಲ್ಲೇ ಬಾಯ್ಲ್ ಆಗಬೇಕದು. ಇವಾಗ ಆಗಿದೆ. ಇದು ತುಂಬ ಸ್ವಲ್ಪ ತಿಂತ ತಣ್ಣಗಾಗುತ್ತಲ್ವಾ, ಅವಾಗ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ಇಷ್ಟು ಮೀಡಿಯಮಲ್ಲೇ ತೊಗೊಳ್ತೀನಿ. ಸ್ಟಾರ್ಟ್ ಆಫ್ ಮಾಡಿಬಿಡೋಣ ಗ್ಯಾಸ್. ಒಂದು ಪ್ರಾಪರ್ ಬಾಯ್ಲ್ ಕೊಟ್ಬಿಟ್ಟು ಅಂತ ಹೋಗ್ಬೇಕು. ಸೊ ಇನ್ನೊಂದು ಪಾತ್ರೆಗೆ, ಅದೇ ಪಾತ್ರೆಗೆ ತಿನ್ಬಹುದು. ಆ್ಯಕ್ಚುಲಿ ಅದ್ರ ಬದಲು ನಾನು ಸ್ವಲ್ಪ ಸೈಡಿಗೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಮೊಸರಿದೆ ಆಯಿತಾ. ಇದು ಯೋಗರ್ಟ್ ಅಂತಾರಲ್ವ, ಅದು ಯೋಗರ್ಟ್ನ ನಾವು ಹಾಕೊಳ್ಳೋಣ. ಗಟ್ಟಿ ಮೊಸರು, ಎಳ್ಳು ಮೊಸರಲ್ಲ, ಗಟ್ಟಿ ಮೊಸರು. ಗಟ್ ಹೆಲ್ತ್ಗೆ ತುಂಬ ಯೂಸ್ಫುಲ್. ಅಟ್ಲೀಸ್ಟ್ 250 ಗ್ರಾಮ್ 500 grams ಆಫ್ ಕರ್ಡ್ ಯು ಗೈಸ್ ಹ್ಯಾವ್ ಟು ಹ್ಯಾವ್. ಇದು 500 grams ಮೊಸರು. ಸೊ ಟೋಟಲಿ ನಾನೀಗ 1.5 ನೀರು ಥರ ನಾವು ನೋಡಬೇಕಂದ್ರೆ 1.5 ಲೀಟರ್ ನೀರು ಕುಡಿತಾನೆ ವಿತ್ ಸಮ್ ನ್ಯೂಟ್ರಿಷನ್ಸ್. ವೇಸ್ಟ್ ಮಾಡಬೇಡಿ, ಎಲ್ಲ ದುಡ್ಡು ಜಾಸ್ತಿ ಆಗಿದೆ. Is high. Okay. That's it. So it's like 1.5. I need time to finish this, at least 1.5 hours. So ಇದನ್ನ ಫಿನಿಶ್ ಮಾಡಿ ಬರುವೆ. That's it. ಇದು ನನ್ನ ಊಟ. ಸೊ ಇವಾಗ ಇದನ್ನು ಕುಡಿಯೋದಕ್ಕೆ ನನಗೆ 1.5 hours ಬೇಕಾಗುತ್ತೆ. ಆ್ಯಂಡ್ ಮಾರ್ನಿಂಗ್ ನಾನು ಕಾಫಿ ಕುಡಿದಿದ್ದೆ, ಕ್ಯಾಶುಯಲ್ ಬ್ಲ್ಯಾಕ್ ಕಾಫಿ ವಿತ್ ಲೆಮನ್. ಸೊ ಅದಾದಮೇಲೆ ಇದನ್ನೇ ತಿಂತಾರೋದು. ಇಟ್ಸ್ ಲೈಕ್ 1 o'clock ನಾವು. ಸೊ ದಿಸ್ ಇಸ್ ಮೈ ಲಂಚ್. 1.5 liter ಇದೆ. ಅದನ್ನು ನಾನು ತಿನ್ನೋದಕ್ಕೇ ನನಗೆ ಅಟ್ಲೀಸ್ಟ್ 1 hour ಬೇಕು. ಇಲ್ಲ ಸ್ವಲ್ಪ ತಣ್ಣಗಾಗಿದ ತಕ್ಷಣ ಕುಡ್ಕೊಂಡು ಬಿಡ್ತೀನಿ, ಅದು ಬೇರೆ ವಿಷಯ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಸೊ ಕುಡಿದ್ಬಿಟ್ಟು ಬರ್ತೀನಿ. ಓಕೆ. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ಮಕ್ಕದಷ್ಟಿದೆ. ಇದರಲ್ಲಿ ನೀವು ಬರೀ ಗಂಜಿ ಥರ ಮಾಡಿಕೊಂಡ್ರೆ 1 ಕಪ್ಪಷ್ಟಿರುತ್ತೆ. ಬಟ್ ಇದರಲ್ಲಿ ತುಂಬ ಇದೆ. ಆ್ಯಂಡ್ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಸೊ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಅರ್ಧ 500 ಗ್ರಾಮ್ ಅಷ್ಟು ಕರ್ಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ನಾನು ಸಪ್ರೇಟಾಗಿ ಯಾಕೆ ತಿನ್ನೋದು, ಒಟ್ಟಿಗೆ ತಿನ್ಬಿಡೋಣ ಅಂತ ಅಷ್ಟೆ. ಓಕೆ ಸರಿ, ನಾನೀಗ ತಿನ್ಬಿಟ್ಟು ಸಿಗುವ. ಓಕೆ, ಬೈ.